ಹಾಯ್ ನನ್ನ ಪುಟಾಣಿ ಮಕ್ಕಳೇ, ಎಲ್ಲರಿಗೂ ಮಹಾಭಾರತದ ಕಥೆಗಳಿಗೆ ಸ್ವಾಗತ. ಯಾದವರಲ್ಲಿ ಶೂರಸೇನನೆಂಬ ರಾಜನಿದ್ದನು. ಅವನಿಗೆ ಪೃಥೆ ಎಂಬ ಮಗಳು, ವಸುದೇವ ಎಂಬ ಮಗನೂ ಇದ್ದನು. ವಸುದೇವನ ಮಗನೇ ಮಹಾಮಹಿಮನಾದ ಶ್ರೀಕೃಷ್ಣನು. ಶೂರಸೇನನ ಗೆಳೆಯನಾದ ಕುಂತಿಭೋಜನು ಪೃಥೆಯನ್ನು ದತ್ತು ಪಡೆದು ತಾನೇ ಸಾಕುತ್ತಿದ್ದನು. ಕುಂತಿಭೋಜನು ಸಾಕುತ್ತಿದ್ದರಿಂದ ಪೃಥೆಯನ್ನು ಎಲ್ಲರೂ ಕುಂತಿ ಎಂದು ಕರೆಯಲಾರಂಭಿಸಿದರು. ದೂರ್ವಾಸ ಮುನಿಗಳು ಒಮ್ಮೆ ಕುಂತಿಭೋಜನನ ಆಸ್ಥಾನಕ್ಕೆ ಆಗಮಿಸಿದರು. ಅವರು ಮಹಾಋಷಿಗಳು ಹಾಗೂ ಶೀಘ್ರಕೋಪಿಗಳೂ ಹೌದು. ಆದ್ದರಿಂದ ಅವರ ಆತಿಥ್ಯವು ಎಚ್ಚರಿಕೆಯಿಂದ ನಡೆಯಬೇಕೆಂದ ಮನಗಂಡ ಕುಂತಿರಾಜನು ಆ ಕೆಲಸಕ್ಕೆ ಕುಂತಿಯನ್ನೇ ನಿಯಮಿಸಿದನು. ಕುಂತಿಯು ಬಹಳ ಜಾಗರೂಕತೆಯಿಂದ ಯಾವುದೇ ಲೋಪಗಳಾಗದಂತೆ ದೂರ್ವಾಸರನ್ನು ಸತ್ಕರಿಸಿದಳು. ಇದರಿಂದ ಸಂತುಷ್ಟರಾದ ದೂರ್ವಾಸ ಮಹಾಮುನಿಗಳು ಅವಳಿಗೆ ಒಂದು ಮಹಾಮಂತ್ರವನ್ನು ಉಪದೇಶಿಸಿದರು. ದೂರ್ವಾಸ ಮುನಿಗಳು ಕುಂತಿಯನ್ನು ಕರೆದು ಹೇಳಿದರು, ಕುಂತಿ, ನೀನು ಈ ಮಂತ್ರವನ್ನು ಉಚ್ಚರಿಸಿ ಯಾವ ದೇವರನ್ನು ಸ್ಮರಿಸಿಕೊಳ್ಳುವ ಆ ದೇವತೆಯ ಅನುಗ್ರಹದಿಂದ ನಿನಗೆ ಪುತ್ರನು ಜನಿಸುವನು ಎಂದು ಹೇಳಿದರು. ಇನ್ನು ಬಾಲಕಿಯಾಗಿದ್ದ ಕುಂತಿಗೆ ದೂರ್ವಾಸರು ಕೊಟ್ಟ ವರದಿಂದ ತುಂಬ ಸಂತೋಷವಾಯಿತು. ಬಾಲ್ಯ ಸಹಜವಾದ ಆಸೆಯಿಂದ ಅವಳಿಗೆ ಆ ಮಂತ್ರದ ಮಹಿಮೆಯನ್ನು ಪರೀಕ್ಷಿಸುವ ಮನಸ್ಸಾಯಿತು. ಯಾರಿಗೂ ತಿಳಿಯದಂತೆ ನದಿಯ ದಂಡೆಗೆ ಹೋದಳು. ಪ್ರಾತಃ ಕಾಲ ಸೂರ್ಯ ಆಗತಾನೇ ಉದಯಿಸುತ್ತಿದ್ದನು. ಅವನ ಅರುಣರಂಜಿತ ಕಾಂತಿಯನ್ನು ಕಂಡ ಕುಂತಿಯು ಆಕರ್ಷಿತಳಾದಳು. ಸೂರ್ಯನನ್ನೇ ಸ್ಮರಿಸುತ್ತಾ ಮಂತ್ರೋಚ್ಚಾರ ಮಾಡಿದಳು. ಪ್ರಕಾಶಮಯನಾದ ಸೂರ್ಯ ಭಗವಾನನು ಪ್ರತ್ಯಕ್ಷನಾಗಿ ಕುಂತಿಗೆ ಸರ್ವಾಂಗ ಸುಂದರವಾದ ಒಂದು ಗಂಡು ಮಗುವನ್ನು ಅನುಗ್ರಹಿಸಿದನು. ಆ ಮಗುವು ಕರ್ಣಕುಂಡಲಗಳನ್ನು ಕವಚಗಳನ್ನು ಹೊಂದಿ ಶೋಭಿಸುತ್ತಿತ್ತು. ಕುಂತಿಯು ಮಗುವನ್ನೆತ್ತಿಕೊಂಡು ಆನಂದದಿಂದ ಮುದ್ದಾಡಿದಳು. ಇದ್ದಕ್ಕಿದ್ದ ಹಾಗೆ ಕುಂತಿಗೆ ಗಾಬರಿಯಾಯಿತು. ಅಯ್ಯೋ, ನಾನೇನು ಮಾಡಿಬಿಟ್ಟೆ? ಇನ್ನು ಮದುವೆಯಾಗದ ನಾನು ಈ ಮಗುವನ್ನು ತೆಗೆದುಕೊಂಡು ಹೋದರೆ ಜನ ಏನೆನ್ನಬಹುದು ಎಂದು ಭೀತಿಗೊಳಗಾದಳು. ಕೂಡಲೇ ಮಗುವನ್ನು ಒಂದು ಮರದ ಪೆಟ್ಟಿಗೆಯಲ್ಲಿಟ್ಟಳು. ಕಣ್ಣೀರು ಸುರಿಸುತ್ತಾ ಆ ಪೆಟ್ಟಿಗೆಯನ್ನು ನದಿಯಲ್ಲಿ ತೇಲಿಬಿಟ್ಟಳು. ಸೂರ್ಯನ ಕಡೆ ನೋಡಿ, ಭಗವಂತ, ನೀನೇ ಈ ಮಗುವನ್ನು ಕಾಪಾಡಬೇಕು ಎಂದು ಪ್ರಾರ್ಥಿಸಿಕೊಂಡಳು. ಭಾರವಾದ ಹೃದಯದಿಂದ ಅರಮನೆಗೆ ಹಿಂತಿರುಗಿದಳು. ಕುಂತಿಯು ನದಿಯಲ್ಲಿ ಬಿಟ್ಟ ಪೆಟ್ಟಿಗೆಯು ತೇಲುತ್ತಾ ನದಿಯ ಇನ್ನೊಂದು ದಡವನ್ನು ಮುಟ್ಟಿತು. ರಥವನ್ನು ನಡೆಸುವ ಅತಿರಥನೆಂಬ ಸೂತನಾಯಕನು ಆ ಪೆಟ್ಟಿಗೆಯನ್ನು ನೋಡಿ ತೆಗೆದುಕೊಂಡನು. ಅದರೊಳಗಿದ್ದ ಮಗುವನ್ನು ಕಂಡು ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ. ಏಕೆಂದರೆ ಅವನಿಗೆ ಮಕ್ಕಳಿರಲಿಲ್ಲ. ಸಂತೋಷ ಸಂಭ್ರಮಗಳಿಂದ ಮಗುವನ್ನೆತ್ತಿಕೊಂಡು ಹೋಗಿ ತನ್ನ ಪತ್ನಿ ರಾಧೆಗೆ ಕೊಟ್ಟನು. ಇಬ್ಬರೂ ಮಗುವನ್ನು ತಮ್ಮದೆಂದೇ ಭಾವಿಸಿ ಸಾಕತೊಡಗಿದರು. ಮಗುವು ಹುಟ್ಟಿನಿಂದಲೇ ಆಭರಣಗಳನ್ನು ಹೊಂದಿದ್ದರಿಂದ ಅದಕ್ಕೆ ವಸುಶೇಣ ಎಂದು ಹೆಸರಿಟ್ಟರು. ರಾಧೆಯು ಸಾಕಿದ್ದರಿಂದ ಅವನನ್ನು ರಾಧೇಯ ಎಂದು ಕರೆಯುತ್ತಿದ್ದರು. ಜನ್ಮತಃ ಕರ್ಣಕುಂಡಲಗಳನ್ನು ಹೊಂದಿದ್ದರಿಂದ ಕರ್ಣ ಎಂಬ ಹೆಸರೇ ಮುಂದೆ ಪ್ರಖ್ಯಾತವಾಯಿತು. ಕರ್ಣನು ಧನುರ್ವಿದ್ಯೆಯಲ್ಲಿ ಪಾರಂಗತನಾದನು. ಅವನು ಪ್ರತಿದಿನ ಬೆಳಗ್ಗಿನ ಹೊತ್ತು ಸೂರ್ಯಾರಾಧನೆಯನ್ನು ಮಾಡುತ್ತಿದ್ದನು. ಆ ಸಮಯದಲ್ಲಿ ಅವನು ಯಾರೇ ಬಂದು ಏನನ್ನೇ ಬೇಡಿದರೂ ಅವರಿಗೆ ಇಲ್ಲ ಎನ್ನದೆ ಅವರು ಕೇಳಿದ್ದನ್ನು ದಾನ ಮಾಡುತ್ತಿದ್ದನು. ಆದ್ದರಿಂದ ಅವನಿಗೆ ದಾನಶೂರ ಕರ್ಣ ಎಂಬ ಹೆಸರು ಬಂದಿತು. ಇತ್ತ ಕಾಲಕ್ರಮದಲ್ಲಿ ಕುಂತಿಯ ವಿವಾಹವು ಪಾಂಡುವಿನೊಂದಿಗೆ ನಡೆಯಿತು. ನಮ್ಮ ಇಂದಿನ ಈ ಕಥೆಯಲ್ಲಿ ಕರ್ಣನ ಜನ್ಮ ರಹಸ್ಯ, ಕರ್ಣನ ನಿಜವಾದ ತಾಯಿ ಯಾರು ಹಾಗೂ ಕರ್ಣನನ್ನು ಸಾಕಿದ್ದು ಯಾರು ಅಂತ ನೋಡಿದ್ವಿ. ಹಾಗೆ ಕರ್ಣನ್ಗೆ ಹೇಗೆ ದಾನಶೂರ ಕರ್ಣ ಅನ್ನೋ ಹೆಸರು ಬಂತು ಅಂತಲೂ ತಿಳ್ಕೊಂಡ್ವಿ. ಇದಾಗಿತ್ತು ಇಂದಿನ ನಮ್ಮ ಕತೆ. ಗುಡ್ ಬೈ ಪುಟಾಣಿ ಮಕ್ಕಳೇ.